ಲೆಕ್ಕಾಚಾರ ಬದಲಾವಣೆ ಬ್ರೇಕ್ ಬಿತ್ತಾ ಅಂತೇಳಿ ಇಷ್ಟಕ್ಕೆ ನೋಡಿ, ಆವತ್ತು ಹೇಳಿದೆ, ಇವತ್ತು ಹೇಳ್ತೀನಿ, ತೀರ್ಮಾನ ಹೈಕಮಾಂಡ್ದು. ಯಾವುದೇ ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ತೀರ್ಮಾನ ಹೈಕಮಾಂಡ್ದು. ಭಾರತೀಯ ಜನತಾ ಪಾರ್ಟಿಯ BJP ಥರ ಅಲ್ಲ. ನರೇಂದ್ರ ಮೋದಿಯವರು ಒಬ್ಬರು ಹಿಟ್ಲರ್ ಥರ, ಅವ್ರು ಹೇಳಿದ ಮೇಲೆ ಕಣ್ಣು ಮಿಡ್ಸಲ್ಲ, ಬಾಯಿ ತೆಗೆಯೋದಿಲ್ಲ. ಆದರೆ ನಮ್ಮಲ್ಲಿ ಡೆಮಾಕ್ರಸಿ ಇದೆ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಲ್ಲಿ ಹೇಳಿದ್ರು, ನಾನು ಹೈಕಮಾಂಡ್ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲರೂ ಟೀಕೆ ಮಾಡಿದ್ರು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಹೈಕಮಾಂಡ್ ಅಂತ ಹೇಳಿದರೆ ಖರ್ಗೆ ಸಾಹೇಬ್ ಹೇಳಿದ್ದು, ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಹಿರಿಯ ಸದಸ್ಯರು ಚರ್ಚೆ ಮಾಡಿ ಅಂತಿಮವಾಗಿ ನಾವು ತೀರ್ಮಾನ ತೊಗೊಳ್ತೀವಿ ಹೇಳೋಂಥ ಮಾತನ್ನು ಅವ್ರು ಹೇಳಿದರು. ಅದಕ್ಕೆ ಟೀಕೆ ಮಾಡಿದ್ರು. ರಾಜ್ಯದ ಒಬ್ಬ ದೇಶದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಕರ್ನಾಟಕದ ಬಂದಿರೋರಿಗೆ ಎಲ್ಲರೂ ಕೂಡ ಅಭಿಮಾನ ಇರಬೇಕು. ಅದನ್ನು ಬಿಟ್ಟು ಟೀಕೆ ಮಾಡಿದ್ರು. ಅದೇ ನಮ್ಮಲ್ಲಿ ಡೆಮಾಕ್ರಸಿ ಇದೆ, ನಮ್ಮಲ್ಲಿ ಹಿಟ್ಲವಾದ ಇಲ್ಲ, ನರೇಂದ್ರ ಮೋದಿ ಥರ. ಅದರಿಂದ ಈ ವಿಚಾರಗಳನ್ನು ಮತ್ತೆ ಬರುವಂತಹ ಇವರೆಲ್ಲ ಉತ್ತರಗಳನ್ನು ನಾವು ಅಸೆಂಬ್ಲಿ ಕೊಡೋಕ್ಕೆ ತಯಾರಿದ್ದೀವಿ. ನಾಯಕತ್ವದ ಬಗ್ಗೆ ನೀವು ಆಲ್ರೆಡಿ ಹೇಳಿದ್ದು, ನೀವು ಇದೆಲ್ಲ ಹೈಕಮಾಂಡ್ ನೋಡುತ್ತೆ. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಹೈಕಮಾಂಡ್ ತೀರ್ಮಾನ ಅಂತಿಮ ಅಲ್ಲ. ಇವತ್ತು ಏನು ಸಫಲತೆ ಆಯಿತು? ಇಬ್ರು ಭೇಟಿ ಆಗಿದ್ರಲ್ಲ, ನಿಮ್ಗೆ ಏನು ಸಫಲತೆ ಅನ್ನಿಸ್ತು? ಅಲ್ಲ, ನೀವು ಯಾವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ JDS ಟೀಕೆ ಮಾಡ್ತಾಯಿದ್ರು, ನಾಳೆನೂ ಸರ್ಕಾರ ಬಿದ್ದೋಗ್ಬಿಡುತ್ತಂತ. ಅದಕ್ಕೆ ಹೇಳಿದೆ, ಅವ್ರಿಗೆಲ್ಲ ಒಂದು ಕಪಾಳ ಮೋಕ್ಷ ಕೊಟ್ಟಿದ್ದೀವಿ ನಾವು. ಯಾಕಂತ ಹೇಳಿದ್ರೆ ಒಂದು ಕೇಳಿಲ್ಲ ಒಂದು ನಿಮಿಷ, ಏನು ಮುಂದಿನ ನಮ್ಮ ನಡೆ, ನಮ್ಮ ಸೆಷನ್ ಅಸೆಂಬ್ಲಿ ಸೆಷನ್ಗೆ ತಯಾರಿ ಮಾಡ್ತಾಯಿದ್ವಿ ನಾವು. ಅಲ್ಲಲ್ಲ, ಆದ್ರೆ ಒಗ್ಗಟ್ಟಾಗಿದ್ರಿ ಅಂತ ನೀವು ಹೇಳ್ತಾ ಇದ್ರಿ. ನಿಂದೇ ಶಾಸಕರು ಬಂದಿದ್ರು ದೆಹಲಿಗೆ, ಅವ್ರನ್ನ ಯಾರನ್ನ ನಾವು ಕಳಿಸಿದ್ವಾ? ಯಾಕೆ ಬರಬಾರ್ದು ಡೆಲ್ಲಿಗೆ? ಯಾಕೆ ಶಾಸಕರು ಬರಬಾರ್ದು? ನಮ್ಮ ಪಕ್ಷ ಹೈಕಮಾಂಡ್ನಲ್ಲಿ ಯಾರು ಕೂಡ ಬರ್ಬೋದು. ಯಾರು ನಾನು ಹೇಳೋದು ಕೇಳಿ, ಇದೇನು ಹೊಸದೇನಿಲ್ಲ ಕಾಂಗ್ರೆಸ್ ಪಾರ್ಟಿಗೆ. ಅಲ್ಲಲ್ಲ, BJP ಪಾರ್ಟಿಯಲ್ಲಿ ಯಾರು ಡೆಲ್ಲಿಗೆ ಬರಲ್ಲ, ಯಾಕಂದ್ರೆ ಹೇಳೋರಿಲ್ಲ, ಕೇಳೋರಿಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಇವಾಗಲ್ಲ, ಯಾಕಂದರೆ ಯಾವಾಗಲೂ ಅಷ್ಟೇ. ನೀವು ಕೂಡ ಎಲ್ಲ ನೋಡ್ತಾ ಇದ್ದೀರಾ, ನಮ್ಮ ಸರ್ಕಾರ ಇರುವಾಗ ಜನರಲ್ ಭೇಟಿ ಮಾಡೋಕ್ಕೆ ಹೋಗ್ತಾರೆ, ಕಾಂಗ್ರೆಸ್ ಪ್ರೆಸಿಡೆಂಟ್ನ ಭೇಟಿ ಮಾಡೋಕ್ಕೆ ಬರ್ತಾರೆ, ಕರ್ನಾಟಕದವ್ರು ಇದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅವ್ರನ್ನ ಭೇಟಿ ಮಾಡೋಕ್ಕೆ ಬರ್ತಾರೆ. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾರು ಕೂಡ ಡೆಲ್ಲಿಗೆ ಬಂದು ಯಾವ ತಪ್ಪಿಲ್ಲ. ಒಬ್ಬೊಬ್ಬರಾಗಿ ಬರಲಿ, ಗುಂಪಲ್ಲಿ, ಅದು ಏನು ತಪ್ಪಿಲ್ಲ ಅಂತ ಹೇಳ್ತಾರೆ. ಅಧ್ಯಕ್ಷರು ಬೆಂಗಳೂರಲ್ಲಿ ಇದ್ರೆ ಡೆಲ್ಲಿಲಿ ಏನು ಸರ್ ಕೆಲಸ? ಅವರು ಡೆಲ್ಲಿಲಿ ಸುರ್ಜೇವಾಲ್ ನೋಡೋಕೆ ಬರ್ತಾರೆ, ವೇಣುಗೋಪಾಲ್ ನೋಡೋಕೆ ಬರ್ತಾರೆ. ಸರಿ, ಯಾಕೆ ಬರಬಾರ್ದು ಅಂತ ರಾಹುಲ್ ಗಾಂಧಿ ನೋಡೋಕೆ ಬರ್ತಾರೆ. ಸರಿ, ಇಶ್ಯೂಸ್ ಎಲ್ಲ ಕ್ರಿಯೇಟ್ ಆಗಿ 2 ವಾರ ಆಯಿತು, 2 ವಾರದ ಮೇಲಾಯಿತು. ಈವರೆಗೂ ಹೈಕಮಾಂಡ್ ಎಲ್ಲೂ ಕೂಡ ನೇರವಾಗಿ ಇಂಟರ್ಫಿಯರ್ ಆಗಿಲ್ಲ. ಇವತ್ತೊಂದು ಫಾರ್ಮಲ್ ಮೀಟಿಂಗ್ ಮಾಡಿರೋದನ್ನು ಬಿಟ್ಟರೆ ಯಾಕೆ ಹೈಕಮಾಂಡ್ ಅಷ್ಟು ವೀಕ್ ಆಗಿದೆಯಾ, ಅಥವಾ ಕರ್ನಾಟಕದ ಬಗ್ಗೆ ತಾತ್ಸಾರನ? ಇದೆಲ್ಲ ವಿಚಾರಗಳನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಇವತ್ತು ಹೈಕಮಾಂಡ್ ಅಲ್ಲ, ಹೈಕಮಾಂಡ್ ಗೊತ್ತಿದೆ ಕರ್ನಾಟಕದಲ್ಲಿ 2 ಪವರ್ಫುಲ್ ಲೀಡರ್ಗಳಿದ್ದಾರೆ. ಒಂದು CM ಸಿದ್ದರಾಮಯ್ಯ,